ಅವರೇ, ನಿಮ್ಮಿಂದಲೇ ಆರಂಭ ಮಾಡ್ತೀನಿ. ಏನಿದು ಸಮನ್ವಯ ಹೊಂದಾಣಿಕೆ ಅನ್ನೋದು ಕೇವಲ ಪದಗಳಿಗೆ ಮೀಟಿಂಗ್ಗಳಿಗೆ ಮಾತ್ರ ಸೀಮಿತ ಆಗಿದೆಯಾ ಬಿಜೆಪಿ ಜೆಡಿಎಸ್ ನಡುವೆ ರಾಜ್ಯದಲ್ಲಿ? ನಮ್ಮ ಮೈತ್ರಿ NDA ಮೈತ್ರಿ ಬರೀ ಕರ್ನಾಟಕ ಅಲ್ಲ, ಇದು ಇಡೀ ದೇಶದಲ್ಲಿ ಮೈತ್ರಿ ಇದೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥದ್ದು. ಸರಿ, ಎಲ್ಲೋ ಒಂದು ಸಣ್ಣ ಪುಟ್ಟದ್ದು, ಇಷ್ಟು ದೊಡ್ಡ ಒಂದು ಪಾರ್ಟಿಯಲ್ಲಿ ಸಹಜ ಒಂದು ಸಣ್ಣ ಪುಟ್ಟ ತಪ್ಪಾದಾಗ ಸರಿಪಡಿಸುವಂಥ ಕೆಲಸ ಹಿರಿಯರು ವರಿಷ್ಠರು ಮಾಡ್ತಾರೆ. ಹಾಗಂತೇಳಿ ಮೈತ್ರಿಯಲ್ಲಿ ಬಿಕ್ಕಟ್ಟ ಖಂಡಿತ ಇಲ್ಲ. ಯಾರೋ ಒಂದು 3-4 ಜನ ಏನು ಅನ್ನ ತಿನ್ನದಂತಹ ಕೆಲಸ ಮಾಡಿದಾರೆ ಅಂತ ಹೇಳಿ ಎಲ್ಲರನ್ನು ದೂಷಿಸೋದು ತಪ್ಪು. ಯಾರು 3-4 ಜನ ಮಾಡಿದ್ದಾರೆ, ಹಾಗಂತೇಳಿ ಅದಕ್ಕೆ ಏನ್ ಮಾಡ್ಬೇಕು, ಅದಕ್ಕೇನ್ ಮಧ್ಯ ಇರಬೇಕು ಅದೆಲ್ಲ ಮಾಡ್ತಿದ್ದಾರೆ. ಇವತ್ತು ನಮ್ಮ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಸರ್ ಇದ್ದಾರೆ. 11 ಗಂಟೆ ಈಗ ಇನ್ನೇನು ಸಭೆಗಳು ನಡೆಯುತ್ತೆ. ಅದು ಏನ್ ಸಮನ್ವಯ ಸಭೆ ನೋಡಿ. ನಮ್ಮ ಯಾವುದೇ ಒಂದು ನಮ್ಮ 2 ಮೈತ್ರಿ ಪಕ್ಷದಲ್ಲಿ ಬೇರೆ ಗೊಂದಲ ಇಲ್ಲ. ನೀವು ಗೊಂದಲ ಸೃಷ್ಟಿಸುವುದು ಬೇಡ, ಖಂಡಿತ ಇಲ್ಲ. ಯಾರು ಸೃಷ್ಟಿಸುವುದು ಬೇಡ. ಹೌದು, ಹೊಂದಾಣಿಕೆ ಅನ್ನೋದು ಇದೆಯಾ ಹೋಗ್ಲಿ ಹೇಳಿ. ಖಂಡಿತ ಬಿಜೆಪಿ ಜೆಡಿಎಸ್ ನಡುವೆ ಹೊಂದಾಣಿಕೆ ಇದೆಯಾ ಬೇಡ, ಬಿಜೆಪಿಯಲ್ಲಿ ಹೊಂದಾಣಿಕೆ ಇದೆಯಾ ಅದನ್ನ ಹೇಳಿ ಫಸ್ಟ್. ನೋಡಿ, ನಾನು ಒಂದು ಮಾತಲ್ಲಿ ಸ್ಪಷ್ಟವಾಗಿ ಹೇಳ್ತೇನೆ. ನಮ್ದು ರಾಷ್ಟ್ರೀಯ ಪಕ್ಷ, ಕೇಡರ್ ಬೇಸ್ ಪಕ್ಷ. ಏನೇ ಆದ್ರೂ ಈಗ ವೆಸ್ಟ್ ಬೆಂಗಾಲ್ ಅಲ್ಲಿ ಯಾವ ತರ ಇತ್ತು, ಬಿಜೆಪಿ ಯಾವ ತರ ಇತ್ತು, ಯಾವ ತರ ಮಾಡಿದ್ವು, ಅದನ್ನ ಇನ್ಯಾವ ತರ ಮಾಡ್ತಾ ಇದೀವಿ ಅನ್ನೋದನ್ನ ನೋಡ್ತಾ ಇದ್ದೀರಾ. ಬಗ್ಗೆ ಮಾತಾಡೋಣ. ಕರ್ನಾಟಕದಲ್ಲೂ ಅದೇ ರೀತಿಯಲ್ಲಿ ಏನೇ ತಪ್ಪಾಗಿದ್ರು ಕೂಡ ಅದು ಸರಿಪಡಿಸುವ ಕೆಲಸವನ್ನು ವರಿಷ್ಠರು ಮಾಡ್ತಾರೆ. ನೀವು ಚಿಂತೆನೆ ಬೇಡ, ನಿಶ್ಚಿಂತೆ ಆಗಿರಿ. ನಮ್ಗೆ ಕಾರ್ಯಕರ್ತೆಯಾಗಿ ನಮಗೆ ನಂಬಿಕೆ ಇದೆ. ಯಾಕೆ ಹೇಳ್ತೀನಿ ಕೇಳಿ, ನಿಮ್ಮ ಸಮಸ್ಯೆ ನಮಗೆ ಚಿಂತೆ ಯಾಕೆ ಗೊತ್ತಾ? ಆಡಳಿತ ಪಕ್ಷ ಅವ್ರು ನಡೆದಿದ್ದೇ ದಾರಿ ಅನ್ನೋ ರೀತಿಯಲ್ಲಿ ಹೋಗ್ತಾ ಇದ್ದಾರೆ. ಧ್ವನಿ ಎತ್ತಕ್ಕೆ ಒಂದು ಸೊಳ್ಳಿಲ್ವಲ್ಲ ನಮ್ಮ ಪರವಾಗಿ, ವಿರೋಧ ಪಕ್ಷ ಅನ್ನೋದು ಕಾಣಿಸ್ಕೊಳ್ತಾ ಇಲ್ವಲ್ಲ ನಮ್ಗಳ ಕಣ್ಣಿಗೆ ಅಂತ ರಾಜ್ಯದ ಜನತೆಗೆ ಸಮಸ್ಯೆ. ನಿಮ್ಮಲ್ಲಿರುವ ಗೊಂದಲ ನಮಗ್ ಸಮಸ್ಯೆ. ನಮ್ಮ ಗೊಂದಲ ಏನಿದೆ ಅದು ರಾಜ್ಯದ ಜನತೆಗೆ ಸಮಸ್ಯೆ ಆಗುದಿಲ್ಲ, ಯಾವತ್ತೂ ಆಗಲ್ಲ. ನಮ್ಮ ಗೊಂದಲ ನಮ್ಮಲ್ಲಿ ಪರಿಹಾರ ಆಗುತ್ತೆ. ರಾಜ್ಯದ ವಿಷಯ ಬಂದಾಗ ಬರಗಾಲ ಬರ್ತಾ ಇದೆ, ಬಿಸಿ ಊಟಕ್ಕೂ ಅಕ್ಕಿ ಇಲ್ಲ, ಇಷ್ಟೊಂದು ಜ್ವಲಂತ ಸಮಸ್ಯೆಗಳಿದೆ, ಇಷ್ಟು ತೊಂದರೆ ಇದ್ರು DK ಶಿವಕುಮಾರ್ ಏನ್ ಮಾಡ್ತಾರೆ? ನಾವು ಮಳೆಗಾಲದ ಅಧಿವೇಶನದಲ್ಲಿ ಇದರ ಬಗ್ಗೆ ನೀವು ಚರ್ಚೆ ಆಗುತ್ತೆ. ನಾವು ಯಾವ ತರ ಪ್ರಶ್ನೆಗಳು ಕೇಳಬೇಕು, ರಾಜ್ಯದ ಜನಪರ ಯಾವ ತರ ನಿಲ್ಬೇಕು ಅನ್ನೋ ಬಗ್ಗೆನೂ ಚರ್ಚೆ ಆಗುತ್ತೆ ಈ ಸರಿ. ಓಕೆ ಬರ್ತೀನಿ. ನಾನು ನಿಮ್ಮ ಹತ್ರ ಮಾತಾಡೋದು ತುಂಬಾ ಬಾಕಿ ಇದೆ ಕಾಂತಿ ಅವರೇ, ಬರ್ತೀನಿ. ನಾಗೇಂದ್ರ ಬಾಬು ಅವರೇ, ಸಮನ್ವಯ ಸಮಿತಿಯ ಸಭೆ ಮಾಡ್ತಾ ಇದ್ದೀರಿ, ಏನೇನು ಚರ್ಚೆ ಆಗ್ಬೋದು? ಇನ್ನು ಮುಂದಕ್ಕಾದರೂ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೀರಾ? ವಿಜಯ ಅವರೇ, ಒಂದು ಒಳ್ಳೆ ಸಬ್ಜೆಕ್ಟ್ ಎತ್ತಿದ್ದೀರಿ. ಮೊದಲನೇದಾಗಿ ನಿಮಗೆ ತುಂಬ ಧನ್ಯವಾದ. ಯಾಕೆ ಅಂತಂದರೆ, ಒಂದು ಸಣ್ಣ ಮನೆಯಲ್ಲಿ ಅಣ್ಣ ತಮ್ಮದಿರ ಮಧ್ಯದಲ್ಲೇ ಭಿನ್ನಾಭಿಪ್ರಾಯಗಳಿರುತ್ತೆ. ದೊಡ್ಡ ಪಕ್ಷಗಳಿದು NDA ನೋಡ್ತಿದ್ದೀರಲ್ಲ, ಮೈತ್ರಿಕೂಟ, ಕಾಶ್ಮೀರಿಂದ ಕನ್ಯಾಕುಮಾರಿ ತನಕ ಒಟ್ಟಾಗಿದ್ದೀವಿ, ಒಂದಾಗಿದ್ದೀವಿ. ಆಮೇಲೆ ತಾವು ಒಂದು ಪದವನ್ನು ಬಳಕೆ ಮಾಡಿದ್ರಿ, ಮೈತ್ರಿ ಬಗ್ಗೆ ಭುಗಿಲೆದ್ದ ಭಿನ್ನಮತ ಅಂತೇಳಿ. ಎಲ್ಲೂ ಭುಗಿಲೆದ್ದಿಲ್ಲ, ಯಾವುದೇ ಕಾರಣಕ್ಕೂ ಆ ಪರಿಸ್ಥಿತಿ ಅಂತೂ ತಂದುಕೊಳ್ತಕ್ಕಂಥ ಪ್ರಶ್ನೆನೇ ಇಲ್ಲ. ನಮ್ಮಲ್ಲೂ ಕೂಡ ವರಿಷ್ಠರಿದ್ದಾರೆ. ಸನ್ಮಾನ್ಯ ಮಾಜಿ ಪ್ರಧಾನಿಗಳಂತ ಶ್ರೀಮಂತ ದೇವೇಗೌಡರು ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ, ಕೇಂದ್ರ ಮಂತ್ರಿಗಳು, ಸನ್ಮಾನ್ಯ ರಾಜ್ಯಾಧ್ಯಕ್ಷರಂತ ಕುಮಾರಸ್ವಾಮಿ ಅವರಿದ್ದಾರೆ, ಅನೇಕ ಹಿರಿಯ ಮುಖಂಡರುಗಳಿದ್ದಾರೆ. ನಮ್ಮಲ್ಲಿ ಆಗಿರ್ತಕ್ಕಂಥದ್ದು ಯಾಕೆ ಅಂತಂದರೆ, ಇವತ್ತು ನಾವು ಕೂಡ ತಳಮಟ್ಟದಲ್ಲಿ ಬಂದಿರತಕ್ಕಂಥ ಪಕ್ಷ ಇದು, ಜಾತ್ಯತೀತ ಜನತಾದಳ ಕಾರ್ಯಕರ್ತರ ಪಕ್ಷ ಇದು. ಸ್ಥಳೀಯ ನೀವು ಹೇಳಿರತಕ್ಕಂಥ ಯಾಕೆ ನಿಮಗೆ ಮೊದಲನೇದಾಗಿ ನಾನು ಧನ್ಯವಾದಗಳು ತಿಳಿಸಿದೆ ಅಂದರೆ, ಇದು ತಳಮಟ್ಟದಿಂದ ಚುನಾವಣೆಗಳು ನಡೆಯುವಂಥ ಸಂದರ್ಭದಲ್ಲಿ ಅನೇಕ ತಳಮಟ್ಟದ ಪಕ್ಷ ಕಟ್ಟಿರ್ತಕ್ಕಂಥ ಕಾರ್ಯಕರ್ತರುಗಳಿದ್ದಾರೆ, ಪದಾಧಿಕಾರಿಗಳಿದ್ದಾರೆ, 2ನೇ ಪಂಕ್ತಿ ಮುಖಂಡರುಗಳಿದ್ದಾರೆ. ಇಲ್ಲಿ ಚುನಾವಣೆಗಳು ಬಂದಂಥ ಸಂದರ್ಭದಲ್ಲಿ ಆಕಾಂಕ್ಷಿಗಳಾಗಿರ್ಬೋದು, ಅನೇಕ ಜನ ಪಕ್ಷಕ್ಕೆ ದುಡಿದಿರ್ತಕ್ಕಂಥ ನಿಷ್ಠಾವಂತ ಕಾರ್ಯಕರ್ತರು ಇರ್ತಾರೆ. ಅವ್ರಿಗೆ ಆದಂಥ ನ್ಯಾಯ ಸಿಗಬೇಕಾಗುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರು, ಹಿರಿಯ ಮುಖಂಡರುಗಳು ಎಲ್ಲ ಸೇರಿ ಸಮನ್ವಯ ಸಮಿತಿ ಆಲ್ರೆಡಿ ನಾವು ಮಾಡಿದ್ವಿ. ಮತ್ತೆ ಈಗ ಸಮನ್ವಯ ಸಭೆಯನ್ನು ಇವತ್ತು ಕರೆದಿದ್ದಾರೆ. ಕೂತು ನಮ್ಮ ವರಿಷ್ಠರು ಏನೇ ತೀರ್ಮಾನ ತಗೊಂಡ್ರು ಕೂಡ ನಮ್ಮ ಎಲ್ಲ ಕಾರ್ಯಕರ್ತರು ಆ ತೀರ್ಮಾನಕ್ಕೆ ಬದ್ಧವಾಗಿರ್ತಾರೆ, ಸೂಕ್ತವಾದಂಥ ತೀರ್ಮಾನವನ್ನು ತಗೊತಾರೆ. ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ, ಈ ರಾಜ್ಯದಲ್ಲಿ ಇವತ್ತು ತಾವು ಹೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನು ಜ್ವಲಂತ ಸಮಸ್ಯೆಗಳು ಕರ್ನಾಟಕ ರಾಜ್ಯದಲ್ಲಿದೆ, ಆಡಳಿತ ಇದೆಯಾ ಇಲ್ವಾ ಅನ್ನೋ ಮಟ್ಟದಲ್ಲಿ ಇವತ್ತು ಇರುವಂಥ ಸಂದರ್ಭದಲ್ಲಿ ಹಂತವಾಗಿ ಕೂಡ ನಾವು ಹೋರಾಟವನ್ನು ಮಾಡ್ಕೊಂಬರ್ತಾ ಇದ್ದೀವಿ. ಈಗ ಮೈಸೂರಿಗೆ ನಾವು ಮೂಡಾ ವಿಚಾರದಲ್ಲಿ ಪಾದಯಾತ್ರೆ ಮಾಡಿದಂಥ ಸಂದರ್ಭದಲ್ಲಿ ಒಟ್ಟಿಗೆ ಹೋಗಿದ್ವಿ. ಅದೆಲ್ಲ ಆ ರೀತಿದೇನಿಲ್ಲ, ಒಟ್ಟಿಗೆ ಹೋಗಿಲ್ಲ ಅಂತಕ್ಕಂಥದ್ದು ಕೂಡ ಸಬ್ಜೆಕ್ಟ್ ಬರೋದಿಲ್ಲ. ಯಾಕೆ ಅಂತಂದರೆ, ಒಬ್ಬೊಬ್ಬರು ಒಂದೊಂದು ಸಬ್ಜೆಕ್ಟ್ ತೊಗೊಂಡು ನಮ್ಮ ಟಾರ್ಗೆಟ್ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಅಷ್ಟೇನೆ. ಬಟ್ ನಾವೆಲ್ಲ ಕೂಡ ಒಂದಾಗಿದ್ದೀವಿ, ಒಗ್ಗಟ್ಟಾಗಿದ್ದೀವಿ. ನಮ್ಮದೇ ಆದಂಥ ರಾಜ್ಯ ಸರ್ಕಾರದ ಒಂದು ಸಣ್ಣ ಪುಟ್ಟ ಏನು ಲೋಪದೋಷ ಮತ್ತು ಇವರು ಮೇಡಮ್
ಬಿಡದಿಲ್ಲ ಏನ್ ಮಾಡಿ ಖಂಡಿತ ಒಂದು ನಿಮಿಷ. ನಾವು ಏನಕ್ಕೆ ಬಿಡದಿ ವಿಚಾರವನ್ನು ನೀವು ಕೇಳ್ತಾ ಇದ್ರೆ, ಬಿಡದಿಲಿ ಒಂಟಿ ಹೋರಾಟ ಅಂತಕ್ಕಂಥ ಪದ ತಾವು ಬಳಕೆ ಮಾಡಿದ್ದೀರಿ ಅಂತ ಕಾಣುತ್ತೆ ತಮ್ಮ ಮಾಧ್ಯಮದಲ್ಲಿ ನೋಡಿದೆ ನಾನು. ಈಗ ಒಂಟಿ ಹೋರಾಟ ಅಂತಕ್ಕಂಥ ಪ್ರಶ್ನೆನಿಲ್ಲ, ನಮ್ಮ ಜೊತೆಲಿದ್ದಾರೆ ಅವರು, ನಾವೇನು ಒಂಟಿ ಹೋರಾಟ ಮಾಡ್ತಾ ಇಲ್ಲ. ಈಗ ಅವರು ಹೇಳಿದ್ದಾರೆ ಅದೇನೋ ಆಯಿತು ನಾವು ಜೊತೆಲಿ ಬರ್ತೀವಿ ಅಂತಕ್ಕಂಥದ್ದು. ಯಾಕೆ ಅಂತಂದರೆ ಬಿಡದಿಯಲ್ಲಿ ಬಂದ್ಬಿಟ್ಟು ಸಬ್ಜೆಕ್ಟ್ ಇದ್ದಿದ್ದು ಹೆಚ್ಚು ವಿಚಾರ ಅಲ್ಲಿ ಸ್ಥಳೀಯವಾಗಿ ನಮ್ಮ ನಾಯಕರಂತ ಸನ್ಮಾನ್ಯ ಕುಮಾರಸ್ವಾಮಿಯವರು, ನಿಖಿಲ್ ಅಣ್ಣ ಅವರು ಅಲ್ಲಿ ಸ್ಥಳೀಯವಾಗಿ ಕ್ಯಾಂಡಿಡೇಟ್ ಆಗಿದ್ದರು. ಅಗತ್ಯತೆ ಅಲ್ಲ, ಪೂರ್ತಿ ಹೇಳ್ತಿದ್ದೀನಿ ಕೇಳಿ. ನಮ್ಮ ಕ್ಯಾಂಡಿಡೇಟ್ಗಳಾಗಿರ್ತಕ್ಕಂಥವ್ರು ಅಲ್ಲಿದ್ದರು. ಯಾವುದೇ ಕಾರಣಕ್ಕೆ ಇವಾಗ ಶಿವಮೊಗ್ಗದ ವಿಚಾರದಲ್ಲಿ ಅವರು ಮಾತಾಡ್ತಾರೆ, ಯಾಕೆ ಮಾತಾಡಲ್ಲ, ಯಾಕೆ ಮಾತಾಡಬಾರ್ದು? ಹಂಗಾಗಿ ಇಲ್ಲಿ ಯಾವುದೇ ಕಾರಣಕ್ಕೂ ನೀವು ಕೇವಲ ಏನೋ ಒಬ್ರು ಹೋದ್ರು ಅನ್ನೋದಕ್ಕೋಸ್ಕರ ನಿಮ್ಮಲ್ಲಿ ಸಮನ್ವಯತೆ ಕೊರತೆ ಇದೆ ಅಂತಕ್ಕಂಥದ್ದು ಎಲ್ಲೂ ಇಲ್ಲ. ಆಮೇಲೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿರೋದು ಕೂಡ ಸತ್ಯನೇ. ಯಾವುದೇ ಕಾರಣಕ್ಕೂ ಎಲ್ಲ ಸರಿ ಇದೆ ಅಂತಕ್ಕಂಥದ್ದು ಹೇಳಕ್ಕಲ್ಲ. ಯಾಕೆಂದ್ರೆ ಆಕಾಂಕ್ಷಿಗಳು ಜಾಸ್ತಿ ಇದ್ದಾರೆ ಇಲ್ಲಿ. ಅದು ಒಂದು ರಾಷ್ಟ್ರೀಯ ಪಕ್ಷ, ನಾವು ಸಣ್ಣ ಪಕ್ಷ ಆಗಿರ್ಬೋದು, ಆದರೆ ಪ್ರಾದೇಶಿಕ ಪಕ್ಷ. ಇಲ್ಲೂ ಕೂಡ ತಳಮಟ್ಟದಲ್ಲಿ ಕಾರ್ಯಕರ್ತರು 108 ಜನ ಇದ್ದಾರೆ. ನಮಗೂ ಕೂಡ ನ್ಯಾಯ ಸಿಗಬೇಕಾಗುತ್ತೆ ದುಡಿದಂಥವ್ರಿಗೆ. ಇಂಥ ಒಂದು ವಿಚಾರಗಳು ಬಂದಂಥ ಸಂದರ್ಭದಲ್ಲಿ ಶ್ರೀಮಾನ್ ದೇವೇಗೌಡರು ಮತ್ತು ಸನ್ಮಾನ್ಯ ಕುಮಾರಣ್ಣ ಅವರು ಯಾವುದೇ ಕಾರಣಕ್ಕೂ ಯಾವುದೇ ನಿಷ್ಠಾವಂತ ಕಾರ್ಯಕರ್ತರಿಗೆ ನೋವಾಗದಂಗೆ ಎಲ್ಲ ಕೂತ್ಕೊಂಡು ಒಂದಾಗಿ ಒಟ್ಟಾಗಿ ತಗೊಂಡೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗಿದೆ.